ಕೊನೆಗೂ ರೈತರ ಹೋರಾಟಕ್ಕೆ ಸರ್ಕಾರ ಮಣಿಯಿತ. ಮಂಡ್ಯದ ಕೆಆರ್ಎಸ್ ನಿಂದ ನಾಲೆಗಳಿಗೆ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ಕೆಆರ್ಎಸ್ ಡ್ಯಾಮ್ನಿಂದ ವಿಸಿ ನಾಲೆಗಳಿಗೆ ಹರಿದ ಜೀವಜಲ. ರೈತರ ಹೋರಾಟಕ್ಕೆ ಕೊನೆಗೂ ಮಣಿದ ಸರ್ಕಾರ. ಮಂಡ್ಯದ ಕೆಆರ್ಎಸ್ ನಿಂದ ನಾಲೆಗಳಿಗೆ ನೀರು ಬಿಡುಗಡೆ. ಕೆಆರ್ಎಸ್ ಡ್ಯಾಮ್ನಿಂದ ವಿಸಿ ನಾಲೆಗಳಿಗೆ ಹರಿದ ಜೀವಜಲ. ಬೆಳೆಗಳ ಉಳಿಸಿಕೊಳ್ಳೋದಕ್ಕೆ ಹೋರಾಡಿದ್ದ ಅನ್ನದಾತ 20 ದಿನಗಳ ನಿರಂತರ ಪ್ರತಿಭಟನೆಗೆ ಮಣಿದ ಸರ್ಕಾರ. ಇದೀಗ ನೀರು ಬಿಡುಗಡೆಯಿಂದ ರೈತರು ಫುಲ್ ಖುಷಿಯಾಗಿದ್ದಾರೆ. ಕೆಆರ್ಎಸ್ ಡ್ಯಾಮ್ನಿಂದ ವಿಸಿ ನಾಲೆಗಳಿಗೆ ಹರಿದ ಜೀವಜಲ. ರೈತರ ಮುಖದಲ್ಲಿ ಒಂದು ಸಂತೋಷ ಇದೆ. ಈ ಸಂತೋಷ ರಾಜ್ಯದ ಸಂತೋಷ, ಕೇವಲ ರೈತರ ಸಂತೋಷ ಅಲ್ಲ. ರೈತನೊಬ್ಬ ನಕ್ಕರೆ ರಾಜ್ಯ ಒಂದು ನಕ್ಕಂತೆ, ರೈತನೊಬ್ಬ ಅತ್ತರೆ ರಾಜ್ಯ ಒಂದು ಅತ್ತಂತೆ. ಇವತ್ತಿನ ದಿನ ಸರ್ಕಾರ ಆದಷ್ಟು ಬೇಗ ಸ್ಪಂದಿಸಬೇಕಾಗಿತ್ತು, ಆದರೆ ಸ್ವಲ್ಪ ವಿಳಂಬವೂ ಆಯಿತು. ಕೆಆರ್ಎಸ್ ಡ್ಯಾಮ್ನಿಂದ ವಿಸಿ ನಾಲೆಗಳಿಗೆ ಹರಿದ ಜೀವಜಲ ಜೊತೆಗೆ ಬತ್ತಿ ಹೋಗ್ತಾ ಇತ್ತು. ರೈತರಿಗೊಂದು ಆತಂಕ ಆಯಿತು. ತಾವು ಈ ಸಣ್ಣ ತೋಟಗಾರಿಕೆ ಮಾಡ್ಕೊಂಡಿರುವಂಥ ವ್ಯಕ್ತಿಗಳಿಗೆ ಅಥವಾ ರೈತರುಗಳಿಗೆ ಭೂಮಿ ನೆನೆಯದೇ ಇದ್ದಾಗ ಅವರಿಗೊಂದು ತರಹದ ಆತಂಕ. ಸೊ ಈಗ ನಾಲೆಗಳಿಗೆ ನೀರು ಹರಿಸಲಾಗ್ತಾ ಇದೆ. ಸರ್ಕಾರ ಈ ನಿರ್ಧಾರಕ್ಕೆ ಬರಬೇಕಾದ್ರೆ ತಿಂಗಳುಗಳು ಉರುಳಿತ್ತು ಅನ್ನೋದೇ. 20 ದಿನಗಳ ನಿರಂತರ ಪ್ರತಿಭಟನೆ ಮಾಡಿದರು ರೈತರು. ಅಲ್ಲಿನ ಸಾಕಷ್ಟು ಸ್ಥಳೀಯ ನಾಯಕರು ಕೂಡ ರೈತರನ್ನು ಸಮಜಾಯಿಷಿ ನೀಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಆದರೆ ಎಲ್ಲೂ ಕೂಡ ರೈತರು ಕನ್ವಿನ್ಸ್ ಆಗಿರಲಿಲ್ಲ. ಇವತ್ತು ಸಂಪೂರ್ಣವಾಗಿ ಸರ್ಕಾರವೇ ಸರೆಂಡರ್ ಆಗಿದೆ. ಅದರರ್ಥ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿದೆ. ಈ ತರಹದ್ದೊಂದು ನಿಲುವು ಕೂಡ ಸರ್ಕಾರದ ಪರವಾಗಿ ಅನೇಕ ಶ್ಲಾಘನೆಗಳು ಕೇಳಿಬರ್ತಾ ಇದೆ. ನಮ್ಮ ರಾಜ್ಯದ ರೈತರುಗಳ ಕಷ್ಟ ಸಂಕಷ್ಟಗಳನ್ನು, ನಮ್ಮ ರಾಜ್ಯದ ಸಮಸ್ಯೆ ಸಾಗರಗಳನ್ನು ಅರಿತು ರೈತರುಗಳ ಪ್ರತಿ ಸಮಸ್ಯೆಗಳಿಗೂ ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನಗಳು ನಮ್ಮ ನಾಳುವ ಸರ್ಕಾರದಿಂದ ನಡಿಬೇಕು. ನಿಮ್ಮ ಜವಾಬ್ದಾರಿ, ನಿಮ್ಮ ವ್ಯಾಪ್ತಿಗೆ ಬರುವಂತಹದ್ದು. ರೈತರೇನು ಅವರ ಸ್ವಾರ್ಥಕ್ಕಾಗಿ ಏನೇನು ಕೇಳುತ್ತಿಲ್ವಲ್ಲ, ಸಾರ್ವಜನಿಕವಾದಂತಹ ಏನು ಎಲ್ಲರಿಗೂ ಉಪಯೋಗ ಆಗುವಂತಹ ಅಥವಾ ಕೃಷಿಗೆ ಉಪಯೋಗ ಆಗುವಂಥ ವಿಚಾರವನ್ನು ಮುಂದಿಟ್ಟಾಗ ಯಾವುದೇ ತರಹದ ಮೀನಾಮೇಷ ಇಲ್ಲದೆ, ದಿನಗಣನೆ ಇಲ್ಲದೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಸೊ ಈಗ ಕೆಆರ್ಎಸ್ನಲ್ಲಿ ಪ್ರತಿಭಟನೆ, ಅದಕ್ಕೀಗ ಒಂದು ನ್ಯಾಯ ಸಿಕ್ಕಿದೆ. ಕಳೆದ 15 ದಿವಸ ಹಿಂದೆ ಒಂದ್ಸತಿ ಜನ ಜಾನುವಾರುಗಳಿಗೆ ನೀರು ಬೇಕು ಅಂತ ಸರ್ಕಾರನ ಒತ್ತಾಯ ಮಾಡಿತ್ತು. ಆಗ ಈ ಕಾಲುವೆ ಕೆಲಸ ನಡೀತಾ ಇದ್ದುದರಿಂದ ಇವತ್ತು ತುರ್ತಾಗಿ ಮಳೆನೂ ಕೈ ಕೊಟ್ಟುದರಿಂದ ಜನ ಜಾನುವಾರುಗಳಿಗೆ ನೀರು ಬೇಕು ಅಂತ ಮೊನ್ನೆಯಿಂದ 3 ದಿವಸ ನಿರಂತರವಾಗಿ ಹಗಲು ರಾತ್ರಿ ಅಹೋರಾತ್ರಿ ಹೋರಾಟನ ಮಾಡ್ತಾ ಇದ್ದೋ. ಆ ಹೋರಾಟಕ್ಕೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಸಂಪೂರ್ಣವಾಗಿ ಸ್ಪಂದಿಸಿ ಜನ ಜಾನುವಾರುಗಳಿಗೆ ನೀರನ್ನು ಒದಗಿಸೋ ದೃಷ್ಟಿಯಲ್ಲಿ ಇವತ್ತು ನೀರನ್ನ ವಿಸಿ ಕೆನಾಲ್ಗೆ ಮತ್ತು ಎಲ್ಲ ನದಿನ ಕಾಲುವೆಗಳಿಗೆ ಬಿಟ್ಟಿದೆ. ಅದನ್ನು ಸದುಪಯೋಗ ಪಡಿಸ್ಕೋಬೇಕು ನಮ್ಮ ರೈತ ಬಾಂಧವರು ಅಂತ ಹೇಳಿ ಏನು ಬಿಟ್ಟಂಥ ಸರ್ಕಾರಕ್ಕಾಗಿ ನಮ್ಮ ಜಿಲ್ಲಾ ಆಡಳಿತಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ.